ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಅಜ್ಜಿ ಕಾಲದ ಅಡುಗೆ. ಮೊದಲೇ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಬೆಣ್ಣೆ, ಎಣ್ಣೆ, ತುಪ್ಪ, ಮೊಸರು ಯಾವುದೂ ಬಳಸಿಲ್ಲ. ತುಂಬ ಸಿಂಪಲಾಗಿ 3ರಿಂದ 4 ಐಟಮ್ಸ್ ಹಾಕಿ ಮಾಡಿರೋಂಥದ್ದು. ನೋಡ್ತಾರೆ ನಿಮಗೆ ಲಡ್ಡು ಥರ ಕಾಣಿಸುತ್ತೆ, ಆದರೆ ಇದು ಲಡ್ಡು ಅಲ್ಲ. ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂಥ ಹುರುಳಿಕಾಳು ಒಬ್ಬಟ್ಟು. ತುಂಬಾ ಸಿಂಪಲ್ಲು, ಮಾಡೋದು ಕೂಡ ತುಂಬಾ ಈಸಿ. ಯಾರು ಹೊಸಬ್ರಾದರೂ ಕೂಡ ಮಾಡಬಹುದು. ಇದು ಹೊಸ ಹುರುಳಿಕಾಳು. ಹಳೆ ಹುರುಳಿಕಾಳರೆ ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ. ಯಾವ ಹುರುಳಿಕಾಳಾದ್ರೂ ಮಾಡಬಹುದು, ಆದರೆ ಹೊಸ ಹುರುಳಿಕಾಳರೆ ಬೇಗ ಬೇಯುತ್ತೆ, ಅಷ್ಟೇ ರೀಸನು. ಹಳೆ ಹುರುಳಿಕಾಳರೆ ಇನ್ನೂ ಒದಗುತ್ತೆ, ಜಾಸ್ತಿ ಕೂಡ ಆಗುತ್ತೆ. ಬೇಯೋದಕ್ಕೆ ಇನ್ನೊಂದು 2 ವಿಸಲ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಹುರುಳಿಕಾಳನ್ನ ಎಲ್ಲ ಒಂದು ಟೂತ್ ಪೇಸ್ಟಲ್ಲಿ ಜಡಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕೊಂಡು ಸೋಸ್ಕೊಂಡ್ರೆ ಈಸಿಯಾಗಿ ಸೋಸ್ಕೊಳ್ಬೋದು. ತುಂಬ ಸಣ್ಣ ಇಲ್ಲದಿರೋದ್ರಿಂದ, ರಾಗಿಗಿಂತ ದಪ್ಪ ಇರೋದ್ರಿಂದ ಹುರುಳಿಕಾಳು ಬೇಗ ಸೋಸ್ಬೋದು. ಸೋಸಿ ಕ್ಲೀನ್ ಮಾಡೋದೇನು ಅಷ್ಟು ತಲೆನೋವು ಕೆಲಸ ಇರಲ್ಲ. ತುಂಬ ಈಸಿಯಾಗಿ ಪ್ಲೇಟ್ನಲ್ಲಿ ಹಾಕ್ಕೊಂಡೆ ನೀವು ಸೋದಿಸ್ಕೊಳ್ಬೋದು. ಸೋಸಿದ ನಂತರ ನಾನು ಇಲ್ಲಿ ಹುರುಳಿಕಾಳು ನೆನೆಸ್ತಿಲ್ಲ, ಜಸ್ಟ್ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿ ತೊಳೆಯೋದ್ರಿಂದ ಮೇಲೆ ಹುಳ ಏನಾದರೂ ಆಗಿದ್ದರೆ ಕಾಳುಗಳು, ನಾವು ಪೂರ್ತಿ ಇಷ್ಟು ಕಾಳಿನಲ್ಲಿ ಹುಳಗಿಳ ಆಗಿದ್ದರೆ ನಾವು ಅದನ್ನು ಸೋಸೋಕ್ಕಾಗಲ್ಲ, ಮತ್ತು ಕೇರಿದ್ರೂ ಬರಲ್ಲ. ಈ ರೀತಿ ನೀರಿನಲ್ಲಿ ತೊಳೆಯೋದ್ರಿಂದ ಆ ಥರ ಜೊಳ್ಳೆನಾದ್ರು ಇದ್ದರೆ, ಕಾಳು ಗಟ್ಟಿ ಇಲ್ಲಿರೋಂಥ ಕಾಳುಗಳು ಮತ್ತು ಏನಾದರೂ ಹುಳ ಆಗಿದ್ದರೆ ಅಂಥ ಕಾಳುಗಳೆಲ್ಲ ಮುಂದೆ ಬಂದುಬಿಡುತ್ತೆ. ಈ ರೀತಿ ಚೆನ್ನಾಗಿ ತೊಳೆದು 2-3 ಸಲ ನೀರೆಲ್ಲ ಸೋದಿಸ್ಕೊಳ್ಳಿ. ಮೇಲೆ ತೇಲಿ ಬರ್ತಾವಲ್ಲ, ಆ ಕಾಳನ್ನೆಲ್ಲ ಬಿಸಾಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಇದು ಒಣ ಕಾಳಾಗಿರೋದ್ರಿಂದ ನಾವು ನೆನೆಸಿಲ್ಲ, ಹಾಗಾಗಿ 1 ಕಪ್ಪಿಗೆ 4ರಿಂದ 5 ಕಪ್ಪಷ್ಟು ನೀರು ಕೊಟ್ಟು ಕೂಗಿಸ್ಕೋಬೇಕಾಗುತ್ತೆ. ನೀರನ್ನ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಹುರುಳಿಕಾಳಾಗಿರೋದ್ರಿಂದ ಸ್ವಲ್ಪ 4ರಿಂದ 5 ವಿಸಲ್ ಕೂಗಿಸ್ಕೊಳ್ಬೇಕಾಗುತ್ತೆ. ಬೇಳೆಷ್ಟು ಬೇಗ ಬೇಯೋದಿಲ್ಲ ಇದು. ನಾನಿಲ್ಲಿ ಒಂದು 4ರಿಂದ 5 ಕಪ್ಪಷ್ಟು ಹುರುಳಿಕಾಳು ತೊಗೊಂಡಿದ್ನಲ್ಲ, ಅದ್ರ 5 ಬಟ್ಟಷ್ಟು ನೀರು ತೊಗೊಂಡು 4 ವಿಸಲ್ ಕೂಗಿಸ್ಕೊಂಡು ನಂತರ ಸಿಮ್ ಮಾಡಿ 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನಮಗೆ ಇದು ಹುರುಳಿಕಾಳು ತುಂಬ ಮೆತ್ತಗೆ ಬೇಯಬೇಕು, ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಥರ ಇದ್ದರೆ ನಮಗೆ ಒಬ್ಬಟ್ಟು ಮಾಡೋದಕ್ಕಾಗಲ್ಲ. ನೋಡಿ, ನಾನು ಅಷ್ಟು ಕಪ್ಪು ನೀರು ಹಾಕಿದೆ, ನೀರೇ ಇಲ್ಲ. 1 ಕಪ್ ಅಷ್ಟೇ ನೀರು ಸಿಕ್ಕಿದೆ ನನಗೆ. ಹುರುಳಿಕಾಳು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಯಾವುದೇ ಎಣ್ಣೆ, ಉಪ್ಪು ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೀರು ಮತ್ತು ಹುರುಳಿಕಾಳು ಇಷ್ಟನ್ನು ಮಾತ್ರ ಹಾಕಿ 4ರಿಂದ 5 ವಿಸಲ್ ಕೂಗಿಸ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ಇದನ್ನು ಸೋರ್ಲು ಹಾಕ್ಕೊಂಡ್ರೆ ನೀರೆಲ್ಲ ಕೆಳಗಡೆ ನಿಂತ್ಕೊಳ್ಳುತ್ತೆ. ಅದನ್ನು ನೀವು ಸಾಂಬಾರು ಮಾಡ್ಕೊಳ್ಬಹುದು. ನಾನು ಇಲ್ಲಿ ಇಷ್ಟು ಹುರುಳಿಕಾಳನ್ನ ಒಬ್ಬಟ್ಟಿಗೆ ಉಪಯೋಗಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಹುರುಳಿಕಾಳನ್ನ ಸಾಂಬಾರಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಾಳನ್ನ ಸಾಂಬಾರಿಗೆ ಎತ್ಕೊಂಡಿದ್ದೀನಿ. ಆ ನೀರು ಬಸ್ತಿದ್ದೀವಲ್ಲ, ಆ ನೀರು ಇರೋದ್ರಿಂದ ಅಲ್ಲಿ ಕಟ್ಸಾರು ಅಥವಾ ಬಸ್ಸಾರು, ಉಪ್ಸಾರು ಏನು ಬೇಕಾದ್ರೂ ಮಾಡಬಹುದು. ಆ ನೀರನ್ನ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಆ ಕಾಳು ಜೊತೆಗೆ ಇನ್ನು ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಬೇರೆ ಸಾಂಬಾರು ಮಾಡ್ಕೊಳ್ತೀನಿ. 4-5 ವಿಸಲ್ ಕೂಗಿಸಿ ಕೂಡ ನಿಮಗೆ ಹುರುಳಿಕಾಳು ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಸಲ್ ಕೂಗಿಸ್ಕೊಳ್ಳಿ, ಅಥವಾ ಹೊರಗಡೆ ಕೂಡ ಬೇಯಿಸ್ಕೋಬೋದು. ಈಗ ಹುರುಳಿಕಾಳು ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಹುರುಳಿಕಾಳು ಎಲ್ಲ ಸೋರ್ಲು ಹಾಕ್ಕೊಂಡಿದ್ದೀವಲ್ಲ, ಅದು ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಹುರುಳಿಕಾಳು ಬೆಂದ ನಂತರ ಎಷ್ಟಿದೆ ನೋಡ್ಕೊಳ್ಳಿ. ಈಗ ಬೇಯಿಸಿದಂಥ ಕಾಳು 1 ಕಪ್ಪಷ್ಟು ಇದೆ ಅಂದರೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಬೋದು, ಅಥವಾ ನಿಮ್ಗೇನಾದ್ರು ಇನ್ನೂ ಸ್ವೀಟ್ ಜಾಸ್ತಿ ಇಷ್ಟಪಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನೊಂದು 4 ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ, ಇದು ಕೂಡ 1 ಕಪ್ಪು ಅಥವಾ 3/4 ಕಪ್ಪಷ್ಟು ಹಾಕ್ಕೊಳ್ಬಹುದು. ಹಸಿ ತೆಂಗಿನಕಾಯಿ ತುರಿ, ಒಣ ಕೊಬ್ಬರಿ, ಎಣ್ಗಾಯಿ, 3ರಲ್ಲಿ ಯಾವ್ದು ಸಿಕ್ಕರೂ ಉಪಯೋಗಿಸ್ಬೋದು, ಚೆನ್ನಾಗಿರುತ್ತೆ. ನೀವು ತುಂಬ ದಿನ ಇಡ್ತೀವಿ ಅಂದರೆ ಹೊರಗಡೆ ಇಟ್ಟೆ 1 ದಿವಸ ಅಷ್ಟೇ ಇರುತ್ತೆ. ಇದು ಕಾಳು ಬೇಯಿಸಿ ಮಾಡಿರೋದ್ರಿಂದ ತುಂಬ ದಿನ ಇರಲ್ಲ. ಫ್ರಿಜ್ನಲ್ಲಿ ಅದೇ ಒಂದು 3 ದಿವಸದ ತನಕ ಇಟ್ಕೊಳ್ಬೋದು. ಸ್ವಲ್ಪ ಎಣ್ಗಾಯಿ ಹಾಕಿದ್ರೆ ಸ್ವಲ್ಪ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಿದ್ರೆ ಅದನ್ನು ಉಪಯೋಗಿಸಿ, ಇಲ್ಲಾಂದರೆ ಹಸಿಕಾಯಿನೇ ಉಪಯೋಗಿಸ್ಬೋದು. ಎಲ್ಲ ಜಸ್ಟ್ ಇದನ್ನೊಂದು ಸಲ ಮಿಕ್ಸ್ ಮಾಡೋಣ. ಇನ್ಯಾವುದೇ ಬೇಯಿಸೋಂಥ ಕೆಲಸ ಇಲ್ಲ. ಹುರುಳಿಕಾಳನ್ನು ಕೂಗಿಸಿದ್ರೆ ಮುಗೀತು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು, ರುಬ್ಕೋಬೇಕಾಗುತ್ತೆ. ಬೇಳೆ ಒಬ್ಬಟ್ಟಿಗೆಲ್ಲ ಹೇಗೆ ರುಬ್ತೀವಿ ಹಾಗೆ ರುಬ್ಕೊಳ್ಳೋದು. ಇದನ್ನು ಕೂಡ ನೀವು ಇಲ್ಲಿ ಒಬ್ಬಟ್ಟು ಅಂದ ತಕ್ಷಣ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಕಲಸಿ ಲಟ್ಟಿಸ್ತೀವಿ ಅನ್ನೋದೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡಿ, ಅದೇನೂ ಇಲ್ಲ. ಜಸ್ಟ್ ಇದು ರುಬ್ಬಿ ಉಂಡೆ ಕಟ್ಕೊಂಡು ತಿನ್ನೋದಿಷ್ಟೇ. ತುಂಬ ಸಿಂಪಲ್ಲು, ಹಳೆಗಾಲದ ಅಡುಗೆ ಆಗಿರೋದ್ರಿಂದ ತುಂಬ ಸಿಂಪಲಾಗೇ ಇದೆ. ಮತ್ತು ಇಲ್ಲಿ ಬೇರೆ ಏನು ಕೆಲಸ ಇಲ್ಲ. ರುಬ್ಬು ಆಯಿತು ಅಂದರೆ ಒಬ್ಬಟ್ಟು ರೆಡಿ ಆಯಿತು ಅಂತ. ಯಾರಾದರೂ ಅಜ್ಜಿದಿರಿದ್ರೆ ಅಥವಾ ಹಳ್ಳಿಯವರಿದ್ದರೆ ಕೇಳಿ ನೋಡಿ, ಅವ್ರು ಮಾಡ್ತಿದ್ದಂಥ ಅಡುಗೆಗಳು ಈಗೆಲ್ಲ ಮರ್ತೋಗಿದೆ. ನನ್ನ ಅಮ್ಮನ ಕೇಳಿ, ಇದನ್ನು ನನ್ನ ಫೇವ್ರೇಟ್ ಕೂಡ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಮ್ಮ ಮಾಡಿ ಕೈ ತುತ್ತು ಕೊಡೋ ರೀತಿಯಲ್ಲಿ ಉಂಡೆ ಕಟ್ಟಿ ಕೊಡ್ತಿದ್ರು. ಹಾಗಾಗಿ ಅದು ನೆನಪಂತು, ಹಾಗಾಗಿ ಅಮ್ಮನ ಕೇಳಿ ಮಾಡಿದ್ದೀನಿ. ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಏನೂ ಬಳಸಿಲ್ಲ, ಆದರೆ ರುಚಿ ಮಾತ್ರ ತುಂಬ ಅದ್ಭುತವಾಗಿದೆ. ಅಂದರೆ ಬೆಣ್ಣೆ ತುಪ್ಪ ಏನೂ ಹಾಕಿಲ್ಲ, ಬೇಯಿಸೋದಿಲ್ಲ, ಏನಿಲ್ಲ. ನೀವು ಇದಕ್ಕೆ ಇಷ್ಟಪಟ್ಟರೆ ಮೈದಾ ಹಿಟ್ಟಿಂದು ಕನಕ ರೆಡಿ ಮಾಡಿಕೊಂಡು ನೀವು ಮಾಮೂಲಿ ಒಬ್ಬಟ್ಟು ತಟ್ಕೊಂಡು ಮಾಮೂಲಿ ಹೆಂಗೆ ಒಬ್ಬಟ್ಟು ಬೇಯಿಸ್ತೀರಾ ಅದೇ ರೀತಿ ಮಾಡ್ಕೊಳ್ಳೋದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ಉಂಡೆ ಕೂಡ ಸ್ವಲ್ಪನೂ ಕೈಗಂಟ್ಕೊಳ್ಳೋದಿಲ್ಲ. ಮಕ್ಳು ಕೊಡೋದಿಲ್ಲ, ಸ್ವಲ್ಪ ತುಪ್ಪ ಬೇಕಾದ್ರೆ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಕೊಡಬಹುದು. ತುಂಬ ಪ್ರೋಟೀನ್ ಯುಕ್ತವಾದಂಥದ್ದು, ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಡಯಾಬಿಟಿಸ್ನವ್ರಿಗೆ ಆಗ್ಬೋದು, ಮಕ್ಳಿಗಾಗ್ಬೋದು, ಸಣ್ಣರಿಂದ ದೊಡ್ಡವ್ರವರೆಗೂ ಕೂಡ ಈ ಉಂಡೆಗಳನ್ನ ಕೊಡಬಹುದು. ಹುರುಳಿಕಾಳು ಒಬ್ಬಟ್ಟನ್ನು ಒಂದು ಸಲ ಮಾಡಿ ರುಚಿ ನೋಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನೀವೇ ನನ್ನ ಚಾನಲ್ಗೆ ಹೊಸಬ್ರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.